पार्वती शिव हर हर महादेव। श्रीमद जगद्गुरु शिवानंद स्वामी महाराज की जय। श्रीमद जगद्गुरु पूर्णानंद स्वामी महाराज की जय। श्रीमद जगद्गुरु श्रद्धानंद स्वामी महाराज की जय। सकल साधु संत महाराज की जय। जय मंगलम जय नमः पार्वती शिव हर हर महादेव। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दमाधवं। यं ब्रह्मा वरुणेन्द्र रुद्रमरुतः स्तुन्नन्ति दिवेस्तवै वेदैः साङ्गपदक्रमोपनिषद्गायन्ति यं सामगाः। ध्यानावस्थित तद्गतेन मनसा पश्यन्त्यं योगिनो यशान्तं न विदुषुरसुरगणाः। देवाय तस्मै नमः, देवाय तस्मै नमः। गुरुदेवो महादेवो गुरुदेवो सदाशिवः। गुरुदेवात् परं नास्ति तस्मै श्री गुरुवे नमः, तस्मै श्री गुरुवे नमः। प्रातस्मरणीय परम पूजनीय जगदादि जगद्गुರು ಜಗದೊಂದೇ ನೆನೆಸಿಕೊಂಡಿರುವ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢತೀಶ್ವರರನ್ನು, ಪ್ರಾತಸ್ಮರಣೀಯರು ಪರಮ ಪೂಜನೀಯರು ಜಗದಾದಿ ಜಗದ ವಂದನೀಯರಾಗಿರುವ ಮಹಾ ತಪಸ್ವಿ ಮುಕ್ತೀಶ್ವರ ಪೀಠದ ಒಡೆಯ ಗದುಗಿನ ಶಿವಾನಂದೇತೀಶ್ವರರನ್ನು ಹೃದಯಾರಮದಲ್ಲಿ ಧ್ಯಾನಿಸಿ ಪೂಜಿಸಿಕೊಂಡು ತತ್ಸ್ವರೂಪಿಗಳಾಗಿರುವ ಮಹಾತಪಸ್ವಿ ದೀರ್ಘ ವೈರಾಗ್ಯ ನಿಧಿ 56 ವರ್ಷಗಳ ಪರ್ಯಂತರವಾಗಿ ಓಂಕಾರನಾದದ ಜೇಂಕಾರ ಹೊಡಿಸಿರುವ ಸೋಮನಕೊಪ್ಪದ ಪರದೊಡೆಯ ಜಗದ್ಗುರು ಪೂರ್ಣಾನಂದೇತೀಶ್ವರರ ಕರ್ತುಗದಿಗೆ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸಿ, ಯಾವ ಕೋಟಿ ಜಪಯಜ್ಞ ಹರಿಕಾರ ತ್ರಿವಿಧ ದಾಸೋಹ ಮೂರ್ತಿ ಭಕ್ತರ ಸದಾ ಹೃದಯದಲ್ಲಿ ಪೂಜೆಗೊಳ್ಳುತ್ತಿರುವ ನಿಮ್ಮ ಆರಾಧ್ಯ ದೈವ ಜಗದ್ಗುರು ಶ್ರದ್ಧಾನಂದಪ್ಪಂಗಳ ಕರ್ತುಗದಿಗೆ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸಿ, ಯಾವ ಕಾರ್ಯಕದಿಷ್ಠನ ಮೂರ್ತಿ ಪರಮಾತ್ಮ ಸ್ಪಂದಿಸಿ ಆದಿಶಕ್ತಿ ಮಹಾಮಾತೆಯಲ್ಲಿ ದೀರ್ಘದಂಡ ನಮಸ್ಕಾರೋಪವನ್ನು ಸಲ್ಲಿಸುತ್ತಾ, ಯಾವ ವಿಶ್ವಶಾಂತಿಗಾಗಿ ನಡೆಯಲಿರುವ ಕೋಟಿ ಜಪಯಜ್ಞ ಕಾರ್ಯಕ್ರಮ ಹಾಗೂ 12ನೇ ವರ್ಷದ ಸತ್ಸಂಗ ಸಮ್ಮೇಳನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಪರಮ ಪೂಜ್ಯ ನೂತನ ಶಿವಾನಂದಪ್ಪಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಿಮ್ಮೆಲ್ಲರಿಗೆ ದಿವ್ಯವಂತ ಆಶೀರ್ವಚನವನ್ನು ಕರುಣಿಸಲು ಆಗಮಿಸಿರುವ ಪರಮ ಪೂಜ್ಯ ಬ್ರಹ್ಮಾನಂದ ಮಠದ ಶ್ರೀಗಳಾಗಿರುವ ಆತ್ಮಾನಂದ ಶ್ರೀಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಯಾವ ಗುರು ಸೇವೆಯಲ್ಲಿ ತತ್ಪರರಾಗಿ ಗುರುವಿನ ಆಜ್ಞೆಯಂತೆ ಸಂಚರಿಸಿ ಗುರುವಿನ ಕಾರ್ಯದಲ್ಲಿ ತತ್ಪರರಾಗಿರುವ ಆತ್ಮೀಯರಾಗಿರುವ ಸೋಮನಕೊಪ್ಪದ ಶ್ರದ್ಧಾನಂದಪ್ಪಗಳ ಕರಸಂಜಾತ ಸುತರೆಂದೇ ಪ್ರಖ್ಯಾತಿಗೊಂಡಿರುವ ಅನವಾಲ ಶ್ರೀಪಟ್ಟದ ಕೈಲಾಸಪತಿ ಶ್ರೀಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಮಾತಾ ಶ್ರೀ ಶ್ರೀದೇವಿ ತಾಯರಲ್ಲಿಯೂ ಲಕ್ಷ್ಮೀ ತಾಯಿಯರಲ್ಲಿಯೂ ಅದೇ ರೀತಿಯಾಗಿ ಹೀಗೆ ತಾನೇ ತಿಳಿಸಿದಂತೆ ಯಾವ ಎಲ್ಲ ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಕರಸಂಜಾತ ಸುತರಾಗಿರುವ ಕೀರ್ತನ ಕೇಸರಿ ಆಗಿರುವ ಪಂಚಾಕ್ಷರಿ ಗವಾಯಿಗಳ ಚರಣಕ್ಕೆ ನಮಸ್ಕಾರೋಪವನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಯಾವ ಶ್ರದ್ಧಾನಂದಪ್ಪಂಗಳ ಕರಸಂಜಾತ ಸುತರು ಅಂತಹ ಒಂದು ಜಗದ್ ವಿಖ್ಯಾತರಾಗಿರುವ ಜಗದ್ಗುರುಗಳವರ ಜೀವನ ಚರಿತ್ರೆಯನ್ನು ಪವಾಡ ಮೂಲಕ ಭಕ್ತಸ್ತೋಮಕ್ಕೆ ಗ್ರಂಥವನ್ನು ರಚಿಸಿರುವ ಬಿರಾಪ್ ಶಾಸ್ತ್ರಿಜಿಯವರಲ್ಲಿಯೂ ಅದೇ ರೀತಿಯಾಗಿ ಯಾವ ನಮ್ಮ ಎಲ್ಲ ಕಲಾವಿದರ ಶ್ರೀಕಾಂತ್ ಪಿಲ್ಕೇರಿ ಅವರ ಯೂಟ್ಯೂಬ್ದ ಶರಣರಿಗೂ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಕುಳಿಗೆರೆ ಕ್ರಾಸ್ ಹಾಗೂ SK ಖಾನಾಪುರದ ಹಾಗೂ ಸೋಮನಕೊಪ್ಪದ ಸುತ್ತಮುತ್ತಲ ಗ್ರಾಮದಿಂದ ಆಗಮಿಸಿರುವ ಅವರಿವರೆನ್ನದ ಎಲ್ಲ ಹರಗೂರು ಚರಮೂರ್ತಿಗಳ ಪಾದಕ್ಕೂ ಎಲ್ಲ ಸಕಲ ಸದ್ಭಕ್ತಾದಿಗಳು ಶರಣಾರ್ಥಿಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ಯಾವ ಜಗದ್ಗುರು ಶ್ರದ್ಧಾನಂದಪ್ಪ ಅವರು ಹಾಕಿಕೊಟ್ಟಂಥ ಈ ಶಿಷ್ಟ ಸಂಪ್ರದಾಯ ಪ್ರಕಾರವಾಗಿ 12 ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ಎಡೆಬಿಡದೆ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಹಮ್ಮಿಕೊಂಡು ಬಂದಾರ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಾತ್ಮರನ್ನು ಕರೆಸಿ ಭಕ್ತ ಸ್ತೋಮಕ್ಕೆ ತಮ್ಮ ಅಮೃತವಾದಂಥ ನುಡಿಗಳನ್ನು ಆಲಿಸಲಿ ಅಂತ ತಿಳ್ಕೊಂಡ ಎಂಬ ಉದ್ದೇಶವನ್ನು ಇಟ್ಕೊಂಡಂಥ ಯಾವ ನೂತನ ಶಿವಾನಂದಪ್ಪಗಳು ದೊಡ್ಡದಂಥ ಕಾರ್ಯ ಇದು. ಯಾಕಂದ್ರೆ ಇದು ಕುಳಿಗೆರೆ ಕ್ರಾಸ್ ಹಾಗೂ SK ಖಾನಾಪುರದವ್ರ ಭಕ್ತರಂದ್ರೆ ಸಾಮಾನ್ಯರಲ್ಲ. ಅಪ್ಪ ಅವರು ಅಂತಾರೆ ಶ್ರದ್ಧಾನಂದಪ್ಪ ಅವರು ಎಲ್ಲ ಕಡೆ ಸಂಚಾರ ಮಾಡಿದ್ದು ತಮ್ಮ, ಎಲ್ಲ ಕಡೆ ಜಪಯಜ್ಞ ಮಾಡಿದ್ದು, ಇಲ್ಲಿ ಮಾಡಲಿ ನೋಡು ಅಂದಾಗ ಯಾವಾಗ ಸಂಕಲ್ಪ ಮಾಡಿದ್ರೆ ಅದೇ ವರ್ಷದಿಂದ ಹಿಡ್ಕೊಂಡು ಇಲ್ಲಿ ಪರ್ಯಂತರವಾಗಿ ನಿರರ್ಗಳವಾಗಿ ನಿರಂತರವಾಗಿ ಅಂಥ ಕಾರ್ಯಕ್ರಮನ ಚಾಚಿ ತಪ್ಪು ನಡೆಸ್ಕೊಳ್ತಾ ಬಂದವ್ರು ಯಾರು ಭಕ್ತರು ಅದಾರಂದ್ರೆ ಅದು ಕುಳಿಗೆರೆ ಕ್ರಾಸ್ ಹಾಗೂ SK ಖಾನಾಪುರ ಸದ್ಭಕ್ತರು.
ಯಾಕಂದ್ರೆ ಗುರುವಿನ ಮಾತನ್ನು ನಡೆಸ್ಕೊಂಡು ಹೋಗೋದು ಭಾಳ ಕಠಿಣದ ಇವತ್ತಿನ ಕಾಲದೊಳಗೆ. ಗುರುವೇ ನಿನ್ನ ಆಜ್ಞೆಯನ್ನು ಮೀರದ ನಡೆದವನು ನರನಿ ಎನ್ನಲು ಬಿಡ ಪರಮಾತ್ಮನವನು ಅಂದಂಗೆ. ಯಾಕಂದ್ರೆ ಇವತ್ತಿನ ಕಾಲಮಾನದೊಳಗೆ ವೈಜ್ಞಾನಿಕ ಯುಗ, ಮೊಬೈಲ್ ಯುಗದೊಳಗೆ ಹೆಂಗೆ ಜೀವನ ಸಾಗೈತಂದ್ರೆ ಎದಕ್ಕೂ ಸೋಡಿಲ್ಲ ಅಂತ ಜೀವನ ರೀ. ನಾವು ಮಣ್ಣೊಂದು ಮದುವೆಗೆ ಹೋಗಿದ್ವಿ. ಮದುವೆ ಒಳಗೆ ಸಹಿತ ಮದುಮಗಗೆ ಕುಂಡ್ರಾಕ ಆಗೋಲ್ಲ ವೇದಿಕೆ ಮೇಲೆ. ಏನು ಮಾಡ್ತಿದ್ದಂದ್ರೆ ಅಡುಗೆ ಮಾಡೋ ಕೆಲಸ ಮಾಡ್ತಿದ್ದವ. ಮದುವೆ ಒಳಗೆ ಅಡುಗೆ ಮಾಡ್ತಿದ್ದ. ತಾನೇ ಮುಂಜಾನೆಯಿಂದ ಎಲ್ಲ ಮದುವೆಗೆ ಅಡುಗೆ ಮಾಡಿ ಬಂದನ. ತನ್ನ ಮದುವೆಗೆ ತಾನೇ ಅಡುಗೆ ಮಾಡ್ಕೊಂಬಂದು ಮದುವೆ ಮೇಲೆ ಅಕ್ಕಿ ಕಾಳು ಹಾಕೊಂಡು ನೋಡ್ರಿ ಹಾರುವೀರೊಳಗೆ. ಕೇಳಿದ್ ನಾನು ಎಲ್ಲೋಪ ನಿಂದ ಮದುವೆ ಐತಲ್ಲ. ಅಪಾರ ಇರೋರಿ ಮದುವೆ ಜೀವನದಾಗ ಒಮ್ಮೆ ಆಕತ್ಕರಿ ಆದ್ರೆ ಇಂಥ ಕಾರ್ಯ ಸಿಗ್ತಾವನ್ರಿ ಅಂತಾನೆ. ಯಾಕೆ ಅಷ್ಟೊಂದು ಹೇಳಕ್ಕೆ ಕಾರಣ ಏನಂದ್ರೆ ಎಡೆಬಿಡದೆ ಇವತ್ತಿನ ದಿವಸ ಏನಾದಂದ್ರೆ ಎಲ್ಲರೂ ಕಾರ್ಯಗಳು ತತ್ಪರರಾಗ್ಯಾರ. ಇವತ್ತು ದಿವಸ ಏನಾಗ್ಯಾರ ಅಂದ್ರೆ ಲೌಕಿಕ ಜೀವನೊಳಗೆ ಭಾಳಷ್ಟು ಜನ ಲೌಕಿಕವೇ ಭಾಳ ಚೆನ್ನಾಗಿ ನಂಬ್ಕೊಂಡ್ಬಿಟ್ಟಾರ. ಪಾರಮಾರ್ಥ ಅಂದ್ರೆ ಹೆಂಗೈತಂದ್ರೆ ಆಲಸ್ಯದಿಂದ ನಾವೆಲ್ಲ ಮಾಡಾಕತ್ತೀವಿ. ಅದಕ್ಕೆ ಹೇಳ್ತಾರ ನಾವೇನು ಮಾಡಬೇಕಾಗೈತೆ ಅಂದ್ರೆ ಮುಖ್ಯವಾಗಿ ಯಾರು ಪಾರಮಾರ್ಥ ಮಾಡಿಲ್ಲ ಪಾರಮಾರ್ಥವನ್ನು ಅನುಭವಿಸಂಗಿಲ್ಲ, ಅವ್ರ ಜೀವನವೇ ಅಲ್ಲ ಅಂತ. ಅದಕ್ಕಾಗಿ ಇವತ್ತು ದಿವಸ ಮಹಾತ್ಮರು ಸರ್ವಜ್ಞ ಮೂರ್ತಿ ವಚನವನ್ನು ಆಧಾರ ಇಟ್ಟುಕೊಂಡು ಪೂಜ್ಯರು ಮಾತಾಜರು ತಿಳಿಸ್ತಾ ಬಂದರು. ಅದು ಯಾವುದಂತ ಹೇಳಿದ್ರೆ ಜಾತಿಹೀನ ನಮ್ಮ ಮನೆಯು ಜ್ಯೋತಿ ತಾಹೇನವೇ. ಜಾತಿ ಜಾತಿ ಬೇಡ, ಅಜಾತನೊಳದಾತನೇ ಜಾತ ಸರ್ವಜ್ಞ. ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ದ ನೋಡಪ್ಪ, ಆ ಜಾತಿ ಈ ಜಾತಿ ಬೇಡ. ಯಾಕಂದ್ರೆ ಹೇಳ್ಕೊಂಬಂದ್ರೆ ಜಾತಿಗೆ ಏನು ಮಾಡ್ಯಾರ ಅಂದ್ರೆ ಲಕ್ಷಣ ಹೇಳ್ತಾರೆ. ವ್ಯಕ್ತಿಗಳು ಭಿನ್ನ ಇರಬೇಕು, ಏನದು ಅಂಶ ಮಾತ್ರ ಒಂದೇ ಇರಬೇಕು. ಅದಕ್ಕೆ ಏನಂದ್ರೆ ಜಾತಿ ಜಾತಿ ಅಂತಾರಂತ. ಬೇರೆ ಬೇರೆದವ್ರು ಭಿನ್ನ ಭಿನ್ನವಾಗಿರುವಂಥದ್ದು ಅದಿರುವಂಥದ್ದು ಅಂಶ ಮಾತ್ರ ಒಂದೇ ಇರೋದಕ್ಕೆ ಜಾತಿ ಅಂತ ತಿಳ್ಕೊಂಡು ಹೇಳ್ಕೊಂಬಂದಂಗೆ ಇವತ್ತು ದಿವಸ ಏನು ಹೇಳ್ತಾರಂದ್ರೆ ಜಾತಿ ಜಾತಿ ಬೇಡಪ್ಪ. ಅದಕ್ಕೆ ಜಾತಿಹೀನನ ಮನೆಯು, ಅದಕ್ಕೆ ಎಲ್ಲರ ಮನೆಯೊಳಗೆ ಜ್ಯೋತಿ ಒಂದದ. ಶ್ರದ್ಧಾನಂದಪ್ಪ ಅವ್ರು ಹೇಳ್ತಿರು ಎಲ್ಲರ ಮನೆಯೊಳಗೆ ಇರುವಂಥ ಜ್ಯೋತಿ ಒಂದದ. ಆ ಜ್ಯೋತಿ ಆರಿದ ಮೇಲೆ ಎಲ್ಲೈತಿ ನಿನ್ನ ಜಾತಿ ಅಂತ ಹೇಳ್ತೀರಪ್ಪ ಅವರು. ಎಲ್ಲರೊಳಗೆ ಅರುಣ್ ಅಂತ ಒಂದು ಜಾತಿ ಐತಿಲ್ಲ, ಅದು ಆರಿದ ಮೇಲೆ ಎಲ್ಲೈತ್ರಿ? ಎಲ್ಲಿ ಇಲ್ಲೇ ಇಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕಾಗಿತ್ತು ಅಂದ್ರೆ ಆ ಜಾತಿಯವನ್ನೇ ಲೆಕ್ಕಿಸಲಾರ್ದ. ಯಾಕಂದ್ರೆ ವಿಚಾರ ಚಂದ್ರದಕಾರ ಹೇಳ್ಕೊಂಡು ಬರ್ತಾರ, ಜಾತಿ ನಾಮ ರೂಪ ಕ್ರಿಯಾ ಸಂಬಂಧ ಪರಿಮಾಣ ಜನನ ಮರಣಗಳು ಎದಕ್ಕೆ ಸಂಬಂಧಪಟ್ಟು ಅಂದ್ರೆ ಇವು ಸ್ಥೂಲ ದೇಹದ ಧರ್ಮಗಳು. ಸೂಕ್ಷ್ಮ ದೇಹ ಏನಾಗೈತೆ ಅಂದ್ರೆ ಹಿಂದಿನ ಜನ್ಮದೊಳಗದ, ಈ ಜನ್ಮದೊಳಗದ, ಮುಂದಿನ ಜನ್ಮಕ್ಕದ. ಅದಕ್ಕಾಗಿ ನಮ್ಮನ್ನು ಜನ್ಮಕ್ಕೆ ತರುವಂಥದ್ದು ಏನಾದರೂ ಒಂದು ಶರೀರ ಐತೆ ಅಂದರೆ ಅದು ಯಾವುದೋ ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರ ಇವತ್ತು ಏನು ಹುಟ್ಟ್ಯದ, ಇವತ್ತು ಪಡೆದಂಥ ಜಾತಿ ಹಿಂದಿನ ಜನ್ಮದೊಳಗಿಲ್ಲ, ಇವತ್ತು ಪಡೆದಂಥ ಜಾತಿ ಮುಂದಿನ ಜನ್ಮದೊಳಗಿಲ್ಲ. ಅದಕ್ಕಾಗಿ ಏನಾದರೂ ಮಾಡಿ ಹೀನ ಜಾತಿಯೊಳಗೆ ಹುಟ್ಟ್ಯಾನಂದ್ರೆ ಸಹಿತ ಅದಕ್ಕೆ ಮಹಾತ್ಮರೊಬ್ಬರು ಹತ್ತಿರ ಕೇಳಿದ್ರಂತ, ಯಪ್ಪ ನಾ ಏನಾಗಿನಂದ್ರೆ ಹೀನ ಜಾತಿಯೊಳಗೆ ಜನಿಸ್ಕೊಂಡು ಬಂದೀನಿ, ಅದಕ್ಕೆ ನಾನು ಪರಮಾತ್ಮ ಒಲಿಯಂಗಿಲ್ಲ ಅಂತ ಕೇಳಿದಾಗ ಅವಾಗ ಮಹಾತ್ಮರು ಹೇಳಿದ್ರಂತ, ನೋಡಪ್ಪ ತಿಪ್ಪಿ ಮೇಲೆ ಹುಟ್ಟಿದ್ದು ಪತ್ರಿಗಿಡಕ್ಕೆ ಸಹಿತ ಏನಾಗ್ತಂದ್ರೆ ಪರಮಾತ್ಮ ತಲೆ ಮೇಲೆ ಏರಾಕ ಅವಕಾಶ ಐತಪ್ಪ. ಪತ್ರಿಗಿಡ ಎಲ್ಲೈತ್ರಿ? ತಿಪ್ಪಿ ಮೇಲೆ ಹುಟ್ಟೈತೆ ಅಂದ್ರೆ ಸಹಿತ ಏನಾಗ್ತದೆ ಪರಮಾತ್ಮ ತಲೆ ಮೇಲೆ ಇರ್ತದೆ. ಹಂಗೋ ಹಂಗೆ ಜಾತಿ ಯಾವುದೋ ಸಂಬಂಧ ಇಟ್ಕೊಂಡು ಬಂದರೂ ಸಹಿತ ನಾವೇನಾಗ್ಬೋದು ಪರಮಾತ್ಮ ಮಲಸಾಕ ಸಾಧ್ಯದ. ಅದಕ್ಕೆ ಪರಮಾತ್ಮ ಆತ ಏನು ಅಲಿಸಿದಾತನೇ ಜಾತ ಸರ್ವಜ್ಞ. ಅದಕ್ಕೆ ಆ ಪರಮಾತ್ಮ ಅಜಾತ್ ಅಂದ್ರೆ ಪರಮಾತ್ಮ ಅಲಿಸ್ಕೋಬೇಕಾಗ್ಯದ. ಅದಕ್ಕಾಗಿ ಒಂದು ಸಲ ಏನಾಗಿತ್ತಂದ್ರೆ ಕಾಶಿ ಕ್ಷೇತ್ರ ಒಳಗೆ ಭಾಳ ಭಕ್ತರು ಎಲ್ಲರೂ